ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧ ಆತ್ಮನ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆಯೂ ಕೂಡ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ ಪವಿತ್ರಾತ್ಮರ ದೀಕ್ಷಾಸ್ಥಾನ ಭಾಗ 5. ಪವಿತ್ರಾತ್ಮರ ದೀಕ್ಷಾಸ್ಥಾನ ಭಾಗ 5 ವಚನದ ಕಡೆಗೆ ಹೋಗೋಣ. ಯೆಹೆಜ್ಕೇಲ 36ನೇ ಅಧ್ಯಾಯ 24ರಿಂದ 27. ನಾನು ನಿಮ್ಮನ್ನು ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲ ಲೋಕವನ್ನು ಪೋಷಿಸಲು ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೀಕ್ಷಾಸ್ಥಾನವನ್ನು ಪಡ್ಕೊಂಡು ಸರಿಯಾಗಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ, ದೇವರ ಪವಿತ್ರ ಆತ್ಮ ವರವು ನಮ್ಮ ಮೇಲೆ ಬಂದಿರುವುದಾದರೆ, ದೇವರು ಈಗಾಗಲೇ ಎಲ್ಲ ಜನಾಂಗಗಳೊಂದಿಗೆ ನಿಮ್ಮನ್ನು ನಾನು ಬಿಡಿಸಿ ನಿಮ್ಮ ಸ್ವಂತ ನಾಡಿಗೆ ಸ್ವದೇಶಕ್ಕೆ ನೀವು ಎಲ್ಲಿದ್ದರೂ ನಾನು ನಿಮ್ಮನ್ನು ಬರಮಾಡುವೆನು. ಹಾಗೂ ನಾನು ನಿಮ್ಮ ಮೇಲೆ ನಿರ್ಮಲ ಲೋಕವನ್ನು ಪೋಷಿಸಲು, ಅಂದರೆ ನಾನು ನಿಮ್ಮನ್ನು ಇಡೀ ಲೋಕದೊಳಗೆ ನಾನು ನಿಮ್ಮನ್ನು ಶುದ್ಧೀಕರಿಸುತ್ತೇನೆ. ಸಮಸ್ತ ವಿಗ್ರಹಗಳಿಂದಲೂ ಮಾಯಾ ಮಂತ್ರ ಹೊಲಸಾದ ಈ ಪ್ರಾಪಂಚಿಕ ವಿಷಯದಿಂದ ನಾನು ನಿಮ್ಮನ್ನು ಶುದ್ಧಿ ಮಾಡಿಸುತ್ತೇನೆ. ತಿರುಗಿ ನೀವು ಆ ಕೆಲಸಕ್ಕೆ ಹೋಗುವುದಿಲ್ಲ. ನಾನು ನಿಮಗೆ ಒಂದು ಹೊಸ ಮನಸ್ಸನ್ನು, ಹಿಂದಿನ ಇದ್ದ ಮನಸ್ಸನ್ನು ತೆಗೆದು ಹೊಸ ಸ್ವಭಾವವನ್ನು, ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮನ್ನು ಶುದ್ಧವಾದ ಹೃದಯ ಮನಸ್ಸನ್ನು ನಾನು ನಿಮಗೆ ಕೊಡುವೆನು. ಒಂದು ವೇಳೆ ನಿಮ್ಮ ಮನಸ್ಸು ಬಹಳ ಕಲ್ಲಾದ ಹೃದಯ, ಅಂದರೆ ಬಹಳ ಹಠ, ಅಹಂಕಾರ, ಗೌರವ, ಹಿಂದಿನ ಸ್ವಭಾವ ನಿಮ್ಮಲ್ಲಿ ಇರುವುದಾದರೆ ಅದನ್ನು ನಾನು ತೆಗೆದು ಮೃದುವಾದ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೂಡ ನಾನು ದಯಪಾಲಿಸುವೆನು. ಮತ್ತು ನನ್ನ ಆತ್ಮನನ್ನು ನಿಮ್ಮಲ್ಲಿ ನೆಲೆಸಿರುವಂತೆ, ನನ್ನ ಪವಿತ್ರ ಆತ್ಮನನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ನೀವು ನನ್ನ ನಿಯಮಗಳನ್ನು, ಅಂದರೆ ನೀವು ಸಂಪೂರ್ಣವಾಗಿ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವ ಹಾಗೆ ಮಾಡುತ್ತೇನೆ. ಹಾಗೆ ಆದರೆ ಪವಿತ್ರಾತ್ಮರ ವರ ನಿಮ್ಮ ಮೇಲೆ ಬರುವುದಾದರೆ ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೀಕ್ಷಾಸ್ಥಾನವನ್ನು ಪಡೆದುಕೊಂಡು ದೇವರಿಗೆ ವಿಧೇಯರಾಗಿ ನಾವು ಜೀವಿಸುವುದಾದರೆ ಈ ಸ್ವಭಾವವು ಇವತ್ತು ನಮ್ಮಲ್ಲಿ ಬರುತ್ತದೆ. ಎಲ್ಲ ರೀತಿ ಹಳೆಯ ಸ್ವಭಾವದಿಂದ ತೆಗೆದು ನಮ್ಮನ್ನು ಹೊಸ ಮನಸ್ಸಾಗಿ ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವ ಹಾಗೆ ದೇವರು ಮಾಡ್ತಾರೆ. ಗರ್ವ ಅಹಂಕಾರಗಳಿಂದ ಬಿಡುಗಡೆ ಮಾಡ್ತಾರೆ. ಶಾಂತಿ ಸಮಾಧಾನವನ್ನು ಕೊಡುತ್ತಾರೆ. ಮತ್ತು ಉಪವಾಸ, ವಿಗ್ರಹ, ಮಾಯ ಮಂತ್ರ, ಲೋಕದ ವಿಷಯಗಳಿಗೆ ಹೋಗುವುದೇ ಇಲ್ಲ. ಹಿಂದಿನ ಕೆಟ್ಟ ಮನಸ್ಸುಗಳನ್ನು, ಲೋಕದ ವಿಷಯಗಳನ್ನು ತೆಗೆದು ಹೊಸ ಮನಸ್ಸನ್ನು ಕೊಡುವವರಾಗಿದ್ದಾರೆ. ಹೃದಯವನ್ನು ಶುದ್ಧೀಕರಿಸುವವರಾಗಿದ್ದಾರೆ. ದೇವರ ಮಾತನ್ನು ಕೈಗೊಳ್ಳುವವರಾಗಿದ್ದಾರೆ. ಅದರಂತೆ ನಡೆಯುವವರಾಗಿದ್ದಾರೆ. ಪವಿತ್ರಾತ್ಮರ ವರ ಬಂದವರು ದೀಕ್ಷಾಸ್ಥಾನ ಪಡೆದುಕೊಂಡು ಒಂದು ವೇಳೆ ಇಂಥ ಒಂದು ಸ್ವಭಾವ ನಮ್ಮಲ್ಲಿ ಬದಲಾಗದಿದ್ದರೆ ದೇವರ ವರ ನಮ್ಮಲ್ಲಿ ಬರಲಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇತರರನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೋವೇಲ 2ನೇ ಅಧ್ಯಾಯ 28ರಿಂದ 32. ಯೋವೇಲ 2:28ರಿಂದ 32. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆ
ಭೂಮಿ ಆಕಾಶಗಳಲ್ಲಿ ರಕ್ತ, ಬೆಂಕಿ, ದೀಪ ಸಂಬಂಧ ಉತ್ಸಾಹಗಳನ್ನು ನಾನು ಉಂಟು ಮಾಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯೋವೇಲ ಪ್ರವಾದಿಯ ಮುಖಾಂತರ ಹೇಳ್ತಾರೆ, ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ. ಈಗ ಆತ್ಮವನ್ನು ಸುರಿಸುತ್ತಾ ಇದ್ದಾರೆ, ಇನ್ನು ಮುಂದೆ ಸುರಿಸುವವರು ಆಗಿದ್ದಾರೆ. ಆದರೆ ನಿಮ್ಮಲ್ಲಿರುವ ಗಂಡಸರು, ಹೆಂಗಸರು, ಪ್ರವಾದಿಸುವರು, ದೇವರಿಂದ ಆಶೀರ್ವಾದ ಹೊಂದಿದವರು, ಪವಿತ್ರ ಆತ್ಮ ವರ ಬಂದವರು ಮಾತ್ರ ದೇವರ ವರವನ್ನು ಸಾಕ್ಷಿ ನುಡಿಯಲು ಸಾಧ್ಯ. ದೇವರ ವಾಕ್ಯಗಳನ್ನು ಸತ್ಯತೆ ನುಡಿಯಲು ಸಾಧ್ಯ. ಮುಂದೆ ಬರುವಂಥ ವಿಷಯಗಳನ್ನು ಕೂಡ ದೇವರ ವಾಕ್ಯದ ಮುಖಾಂತರ ತಿಳಿಸುವ ಸಾಧ್ಯವಾಗ್ತದೆ. ಕೆಲವು ಹಿರಿಯರಿಗೆ ಕನಸುಗಳು ಕಾಣುವ, ಲೋಕದಲ್ಲಿ ಮುಂದೆ ನಡೆಯುವಂಥ ವಿಷಯಗಳು, ನಡೀತಿರುವ ವಿಷಯಗಳು ಕೂಡ ಯೌವನಸ್ಥರಿಗೆ ಒಂದು ವೇಳೆ ದಿವ್ಯ ದರ್ಶನಗಳು ಆಗಬಹುದು. ಯಾಕೆಂದರೆ ಹಿರಿಯರಿಗೆ ದಿವ್ಯ ದರ್ಶನಗಳಾದರೆ ತಡ್ಕೊಳ್ಳುವ ಶಕ್ತಿ ಇರುವುದಿಲ್ಲ. ಹಾಗೆ ಇವತ್ತು ಎಲ್ಲರ ಮೇಲೆಯೂ ಆತ್ಮಗಳೆಂದರೆ ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರಲ್ಪಡುತ್ತದೆ. ಪ್ರತಿಯೊಬ್ಬರಿಗೂ ಸರ್ವ ಸೃಷ್ಟಿಕರ್ತನಾದಂಥ ಆ ದೇವರ ವಿಷಯಗಳು ಇವತ್ತು ತಿಳಿಸಲ್ಪಡುತ್ತಾ ಹೋಗುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದನ್ನು ಸ್ವೀಕಾರ ಮಾಡುವವರು ಕೆಲವೇ ಮಂದಿ ಮಾತ್ರ. ಆದರೆ ಯಾರೊಬ್ಬರೂ ನಾಶವಾಗಬಾರದು ಎಂಬುದಾಗಿ ಯೋಹನ್ನ 3:16 ನಾವು ಓದುತ್ತೇವೆ. ಆದರೆ ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ ಎಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದುತ್ತೇವೆ. ದೇವರ ಆಶೀರ್ವಾದ ಎಲ್ಲರ ಮೇಲೆ ಇದೆ, ಅದನ್ನು ಸ್ವೀಕರಿಸುವವರು ಕೆಲವೇ ಮಂದಿ ಮಾತ್ರ ಎಂಬುದಾಗಿ. ಆದರೆ ಎಲ್ಲರ ಮೇಲೆ ಸುರಿಸುವೆನು. ಪ್ರತಿಯೊಬ್ಬರಿಗೂ ದೇವರ ವಿಷಯ ತಲುಪಿಸ್ತಾ ಇದ್ದಾರೆ, ತಲುಪಿಸಲ್ಪಡುತ್ತದೆ. ಇದಲ್ಲದೆ ಆ ದಿನಗಳಲ್ಲಿ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಅವರು ಇವರು, ಆ ಜಾತಿ ಈ ಜಾತಿ, ಬಡವ ಬಲ್ಲಿದ, ಐಶ್ವರ್ಯಂತ ಕೋಟೇಶ್ವರ ಅಂತ ಹೇಳುವಂಥದ್ದು ದೇವರಿಗೆ ಭಿನ್ನ ಭೇದ ಇಲ್ಲ. ಕೇವಲನಾದ ಅಲ್ಪ ಮನುಷ್ಯರಿಗೂ ಕೂಡ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ, ಆತ್ಮೀಕ ಪರಿಸ್ಥಿತಿಯಲ್ಲಿ ಇವತ್ತು ಬಹಳ ಬಡ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅಂಥವರಿಗೂ ಕೂಡ ದೇವ ದರ್ಶನವಾಗ್ತದೆ. ಮೊದಲು ನನ್ನ ಪರಿಸ್ಥಿತಿ ಕೂಡ ಹಾಗೆ ಆಗಿತ್ತು, ನನಗೆ ದೇವ ದರ್ಶನವಾಯಿತು. ಅನೇಕರಿಗೆ ಗೊತ್ತಿದ್ದಾಗೆ ಆಗಿದೆ, ಸ್ವೀಕಾರ ಮಾಡಿದ್ದಾರೆ, ದೇವರು ಕರೆದಿದ್ದಾರೆ. ಅಂಥವರ ಮೇಲೆ ಪವಿತ್ರಾತ್ಮರ ವರ ಬಂದಿದೆ, ಈಗಲೂ ಬರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ದೇವರು ಆದುಕೊಂಡವರ ಮೇಲೆ, ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅವರ ಮೇಲೆ ಪವಿತ್ರಾತ್ಮ ವರ ಬರುತ್ತದೆ. ಅಂಥವರನ್ನು ದೇವರು ನಡೆಸೋರಾಗಿದ್ದಾರೆ. ಅವರನ್ನು ತಿಳಿದುಕೊಳ್ಳುವುದು ನಾವು ಹಿಂದೆ ಎಜ್ಕೇಲನ ಗ್ರಂಥದಲ್ಲಿ 36ನೇ ಅಧ್ಯಾಯ 24ರಿಂದ 27ರವರೆಗೆ ಅಲ್ಲಿ ಓದಿದ ಹಾಗೆ ತಿಳಿದುಕೊಂಡು ಪವಿತ್ರಾತ್ಮರ ವರ ಯಾರಲ್ಲಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಾಗೆ ಎಲ್ಲರ ಮೇಲೆಯೂ ದೇವರ ಆಶೀರ್ವಾದ ಇದೆ, ಆದರೆ ಪವಿತ್ರಾತ್ಮ ವರ ಕೆಲವೇ ಮಂದಿ ಮಾತ್ರ. ಅದಕ್ಕೆ ಮತ್ತಾಯ 7:21 ಸ್ವಾಮಿ ಅನ್ನವರೆಲ್ಲರೂ ಪರಲೋಕ ರಾಜ್ಯ ಸೇರುವುದಿಲ್ಲ, ಪರಲೋಕದ ತಂದೆಯ ಚಿತ್ತದಂತೆ ನಡೆಯೋರು ಮಾತ್ರ ಪರಲೋಕಕ್ಕೆ ಸೇರುತ್ತಾರೆ ಎಂಬುದಾಗಿ. ಇದರ ವಿಷಯ ಕೂಡ ನಾವು ಮುಂದೆ ತಿಳಿದುಕೊಳ್ಳೋಣ ಮುಂದಿನ ದಿವಸಗಳಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 5ನೇ ವಾಕ್ಯ. ಅಪೊಸ್ತಲರ ಕೃತ್ಯ 1:5. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೋ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಒಬ್ಬೊಬ್ಬರಿಗೆ ದೀಕ್ಷಾಸ್ನಾನವು ಪಡೆದ ತಕ್ಷಣವೇ ಪವಿತ್ರಾತ್ಮವರ ಬರುತ್ತದೆ. ಒಬ್ಬೊಬ್ಬರಿಗೆ 1 ದಿವಸ ಇರ್ಬೋದು, 2 ದಿವಸ ಇರ್ಬೋದು, 1 ವಾರ ಇರ್ಬೋದು, 1 ತಿಂಗಳು ಇರ್ಬೋದು, 1 ವರ್ಷನೇ ಇರ್ಬೋದು, 2 ವರ್ಷನೇ ಇರಬಹುದು. ದೀಕ್ಷಾಸ್ನಾನ ಪಡೆದ ಮೇಲೆ ಅವರು ಹೊಸ ಜೀವಿತವನ್ನು, ಅವರಿಗೆ ಪವಿತ್ರಾತ್ಮವರ ಬಂದಾಗ ಅವರಿಗೆ ಹೊಸ ಜೀವಿತ, ಮನಸ್ಸು ಪ್ರತಿಯೊಂದು ದೇವರ ಕಡೆಗೆ ಬರುತ್ತದೆ. ಒಂದು ವೇಳೆ ದೀಕ್ಷಾಸ್ನಾನ ಪಡೆದುಕೊಂಡಾಗಲೂ ಕೂಡ ಲೋಕದ ವಿಷಯದಿಂದ ಅವರು ಬಿಡುಗಡೆ ಆಗಲಿಲ್ಲ ಅಂದರೆ ಖಂಡಿತವಾಗಿ ಪವಿತ್ರಾತ್ಮರ ವರ ಅವರಲ್ಲಿಗೆ ಬರಲಿಲ್ಲ. ಆದರೆ ಪವಿತ್ರಾತ್ಮವರ ನಮ್ಮಲ್ಲಿಗೆ ಬಂದಿಲ್ಲ, ನಮಗೆ ವರ ಸಿಕ್ಕಲಿಲ್ಲ ಅಂತ ಗೊತ್ತಾದ ತಕ್ಷಣ ನಾವು ಏನು ಮಾಡಬೇಕು? ಪ್ರಾರ್ಥನೆಯಲ್ಲಿ ದೇವರನ್ನು ಬೇಡ್ತಾ ಇರಬೇಕು. ದೇವರ ವರ ಬರದಿದ್ದರೆ ಒಳ್ಳೆಯ ಕೆಲಸ, ಕಾರ್ಯಗಳು, ಮನಸ್ಸುಗಳು ಖಂಡಿತವಾಗಿಯೂ ನಾವು ಅದನ್ನು ನಡೆಸಲು, ನಮ್ಮ ನಡೆ, ನುಡಿ, ಕ್ರಿಯೆಗಳು ಕೂಡ ಬದಲಾಗಲು ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ನೂತನ ಸ್ವಭಾವ ಬರಲು ಸಾಧ್ಯವಿಲ್ಲ. ಕಲ್ಲಾದ ಹೃದಯ ಮೃದುವಾಗಲು ಸಾಧ್ಯವಿಲ್ಲ. 8ನೇ ವಚನಕ್ಕೆ ಹೋಗೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು
ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಡೆವರೆಗೂ ನನಗೆ ಸಾಕ್ಷಿಗಳಾಗುವಿರಿ. ದೀಕ್ಷಾಸ್ಥಾನವನ್ನು ಪಡೆದುಕೊಂಡ ಮೇಲೆ ಪವಿತ್ರಾತ್ಮ ಹೊರ ಬಂದಾಗ ಮಾತ್ರ ಸರಿಯಾದ ಸತ್ಯತೆ ಸುವಾರ್ತೆಯನ್ನು ಸಾರುತ್ತಾ ಬೆಂಕಿಯ ಚೂರಾಗಿ ಪೆಟ್ಟು ಒಂದು ತುಂಡು ಎರಡು ಇದ್ದಾಗೆ ಸಾವು ಮರಣ ಜೀವ ಆಶೀರ್ವಾದವನ್ನು ಮಾತ್ರ ತಿಳಿಸಿಕೊಂಡು ದೇವರ ಪರವಾಗಿ ಸಾಕ್ಷಿ ಕೊಡಲು ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾಗಿ ಸತ್ಯ ಸುವಾರ್ತೆಯನ್ನು ಸಾರಲು ದೇವರ ಪರವಾಗಿ ಸಾಕ್ಷಿ ಕೊಡಲು ಸಾಧ್ಯವಿಲ್ಲ. ಒಂದು ವೇಳೆ ನಾವು ಸೇವಕರುಗಳು ಅಂಥವರು ಇಂಥವ್ರು ಅಂತ ಹೇಳಿಕೊಂಡು ಈ ಲೋಕದ ಆಸೆ ಆಸ್ತಿ ಪಾಸ್ತಿ ಮನೆ ಬೆಳ್ಳಿ ಬಂಗಾರ ಪ್ರೀತಿ ಸ್ಮರಣೆ ಪ್ರೀತಿ ಮಾಡೋದು ಸ್ಟೈಲ್ ಜೀವನ ದೊಡ್ಡ ದೊಡ್ಡ ಗಾಡಿಗಳು ದೊಡ್ಡ ದೊಡ್ಡ ಮೊಬೈಲ್ಗಳು ಅಥವಾ ಹಣಕ್ಕಾಗಿ ಆಸೆ ಪಡುವಂಥದ್ದು ನಾನಾ ರೀತಿಯ ಆಶ್ರಮಗಳನ್ನು ಸ್ಕೂಲ್ಗಳನ್ನು ಆಸ್ಪತ್ರೆಗಳನ್ನ ಸಭೆಗಳನ್ನು ಕಟ್ಟಿಕೊಂಡು ಹಣ ಸಂಪಾದನೆ ಮಾಡುವಂಥದ್ದು ಇದು ಇದ್ದರೆ ಖಂಡಿತವಾಗಿ ಅವರು ಸೇವಕರುಗಳೇ ಅಲ್ಲ. ಅವರಲ್ಲಿ ಪವಿತ್ರಾತ್ಮವರ ಬಂದಿಲ್ಲ, ಬದಲಾಗಿ ಅವರ ಜೀವನಕ್ಕಾಗಿ. ಅದಕ್ಕೆ ಯೆರೆಮೀಯನ ಗ್ರಂಥ 23ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿದಾಗ ಅಲ್ಲಿ ತಿಳಿದುಕೊಳ್ಳಲಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಈಗ ಮುಂದಿನ ವಚನಕ್ಕೆ ಹೋಗೋಣ ನಾವು. ಹಾಲೆಲೂಯ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಾಕ್ಯ. ಪ್ರಕಟಣೆ 3:20. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಯಾವ ಬಾಗಿಲಂದರೆ ಮನೆಯ ಬಾಗಿಲನ್ನಲ್ಲ. ಉದಾಹರಣೆಗೆ ನಾವು ಒಂದು ಮನೆಗೆ ಹೋದಾಗ ಮನೆಗೆ ಬಾಗಿಲು ಹಾಕ್ಕೊಂಡಿದ್ರೆ ಮನೆಯೊಳಗೆ ಜನ ಇದ್ದಾರೆ ಅಂತ ಗೊತ್ತಾದರೆ ತಟ್ಟಿದರೆ ಅವರು ಏನು ಮಾಡ್ತಾರೆ, ಒಂದು ಬಾಗಿಲು ತೆಗಿತಾರೆ ಶಬ್ದವಾದಾಗ ಯಾರೋ ಬಂದರು ಎಂಬುದಾಗಿ. ಹಾಗೆ ಇವತ್ತು ದೇವರು ಯಾರನ್ನು ಪ್ರೀತಿ ಮಾಡ್ತಾರೋ ಯಾರನ್ನು ಕರೀತಾರೋ ಅವರಿಗೆ ದೇವರಿಂದ ಆಯ್ಕೆಗೊಂಡಂಥ ಸೇವಕರುಗಳ ಮುಖಾಂತರ ಅಂದರೆ ಸತ್ಯತೆಯನ್ನು ತಿಳಿಸುವವರ ಮುಖಾಂತರ ದೇವರು ಅವರಿಗೆ ಸುವಾರ್ತೆಯನ್ನು ಹೇಳಿಸುವವರಾಗಿದ್ದಾರೆ. ದೇವರ ಬಗ್ಗೆ ಅವರು ಸಾಕ್ಷಿ ಕೊಡುವವರಾಗಿದ್ದಾರೆ. ಇಗೋ, ಈ ವಿಷಯದಿಂದ ನೀನು ಬಿಡುಗಡೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ, ಆಶೀರ್ವಾದವನ್ನು ಪಡ್ಕೋ, ಈ ರೀತಿ ನಡ್ಕೋ ಎಂಬುದಾಗಿ ದೇವರಿಂದ ಆಯ್ಕೆಗೊಂಡಂಥ ಸರಿಯಾದ ಸೇವಕರುಗಳ ಮುಖಾಂತರ ಹೃದಯವನ್ನು ತಟ್ಟುವುದೇ ದೇವರು ಮನೆಯ ಬಾಗಿಲನ್ನು ತಟ್ಟುವಂತಾಗಿದೆ. ಅಂದರೆ ನಮಗೆ ದೇವರ ವಾರ್ತೆಯನ್ನು ತಿಳಿಸುವವರಾಗಿದ್ದಾರೆ. ಆ ಸಮಯದಲ್ಲಿ ದೇವರ ಆತ್ಮ ಯಾರಲ್ಲಿ ಇರ್ತದೋ ಅವರು ಮಾತ್ರ ದೇವರ ಬಳಿಗೆ ಬಂದು ದೀಕ್ಷಾಸ್ಥಾನವನ್ನು ಪಡ್ಕೊಂಡು ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಲು ಸಾಧ್ಯ. ಅಂಥವ್ರನ್ನು ಮಾತ್ರ ದೇವರು ಆದುಕೊಳ್ತಾ ಇದ್ದಾರೆ. ಅಂಥವರಿಗೆ ಮಾತ್ರ ಸರಿಯಾದ ಸುವಾರ್ತೆಯು ತಲುಪಿಸಲ್ಪಡುತ್ತದೆ. ಅಂಥವರು ಮಾತ್ರ ದೇವರ ಬಳಿಗೆ ಬರುತ್ತಿದ್ದಾರೆ. ಇದುವೇ ದೇವರು ಬಾಗಿಲನ್ನು ತಟ್ಟುವುದಾಗಿದೆ. ನನ್ನ ಕಡೆಗೆ ತಿರುಗಿಕೋ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಲೂಕ 24:49. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಹೇಳಿದನು. ಮೇಲನೆಂದರೆ ನಮಗೆ ಪವಿತ್ರಾತ್ಮವರವು ಪ್ರತಿಯೊಂದು ಬರುವುದು ಪರಲೋಕದಿಂದ ಆಗಿದೆ. ನಮ್ಮ ಸಹೋದರ ಸಹೋದರಿಯರೇ, ಹಿಂದೆ ಅಪೊಸ್ತಲರ ಕೃತ್ಯ 1:5 ಮತ್ತು 8ನೇ ವಚನದಲ್ಲಿ ಕೂಡ ನಾವು ಇದನ್ನು ಓದಿಕೊಂಡಿದ್ದೇವೆ. ನಾವು ದೀಕ್ಷಾಸ್ಥಾನ ಪಡೆದುಕೊಂಡ ಮಾತ್ರಕ್ಕೆ ನಮ್ಮಲ್ಲಿ ಪವಿತ್ರಾತ್ಮ ಹೊರ ಬರುವುದಿಲ್ಲ. ಹಿಂದೆ ನಾವು ತಿಳಿದುಕೊಂಡ ಹಾಗೆ ಒಂದು ದಿವಸದಲ್ಲಿ ಬರ್ಬೋದು, ಒಂದು ವಾರದಲ್ಲಿ ಬರ್ಬೋದು, ಒಂದು ತಿಂಗಳಲ್ಲಿ ಬರ್ಬೋದು, ಒಂದು ವರ್ಷದಲ್ಲಿ ಕೂಡ ಬರಬಹುದು. ಉದಾಹರಣೆಗೆ ಸ್ವಾಮಿ ದೀಕ್ಷಾಸ್ಥಾನವನ್ನು ಪಡೆದು ಮೇಲೆ ಬಂದಾಗ ಪವಿತ್ರಾತ್ಮರು ಪಾರಿವಾಳ ರೂಪದಲ್ಲಿ ಬಂದವರ ಮೇಲೆ ನೆನೆಸಿದರು. ಇದು ಒಂದು ಉದಾಹರಣೆಯಾಗಿದೆ. ಹಾಗೆ ನಮ್ಮಲ್ಲಿ ಸಂಪೂರ್ಣವಾಗಿ ದೇವರ ವರ ಬರಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬದಲಾಗಲು ಸಾಧ್ಯವಿಲ್ಲ. ಹೊಸ ಮನಸ್ಸು ನಮ್ಮಲ್ಲಿ ಬರುವುದಿಲ್ಲ. ಕಠಿಣವಾದ ಹೃದಯ ಮೃದುವಾದ ಹೃದಯ ಆಗಲು ಸಾಧ್ಯವಿಲ್ಲ. ಶಾಂತಿ ಸಮಾಧಾನ ನಮ್ಮಲ್ಲಿ ಇರುವುದಿಲ್ಲ. ಹಾಗೆ ದೀಕ್ಷಾಸ್ಥಾನ ಪಡ್ಕೊಂಡ ಮೇಲೆ ನನಗೆ ಬದಲಾಗ್ತಾ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಎಂಬುದಾಗಿ ನಮ್ಮ ಅನುಭವಕ್ಕೆ ಬಂದರೆ ಖಂಡಿತವಾಗಿಯೂ ಪವಿತ್ರಾತ್ಮ ವರ ನಮ್ಮಲ್ಲಿ ಬಂದಿಲ್ಲ. ಪ್ರಾಪಂಚಿಕ ವಿಷಯದಿಂದ ನಾವು ಹೊರಬರಲು ಸಾಧ್ಯವಾಗುವುದಿಲ್ಲ. ಇಂಥ ಸಮಯದಲ್ಲಿ ಪಟ್ಟಣದಲ್ಲೇ ಕಾದುಕೊಂಡಿರಿ ಅಂದರೆ ನಾವು ಪ್ರಾರ್ಥನೆ ಮೂಲಕ ನಮ್ಮ ಮನೆಯಲ್ಲಿ ಆಗ್ಬೋದು ಅಥವಾ ದೇವಾಲಯಕ್ಕೆ ಹೋದಾಗ ದೇವಾಲಯದಲ್ಲಿ ಆಗ್ಬೋದು. ಅದಕ್ಕಾಗಿ ನಾವು ಬೇಡ್ತಾ ಇರಬೇಕು. ಪವಿತ್ರಾತ್ಮ ಅವರ ನಮ್ಮಲ್ಲಿ ಬರದ ಹೋದರೆ ಖಂಡಿತವಾಗಿಯೂ
ನಮಗೆ ಏನನ್ನೂ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಹಿಂದೆ ತಿಳಿದುಕೊಂಡಾಗೆ ದೀಕ್ಷಾಸ್ಥಾನ ಪಡ್ಕೊಂಡು ನಮ್ಮ ಹಿಂದಿನ ಹಳೆಯ ಸ್ವಭಾವ, ನಮ್ಮ ಪೂರ್ವ ಜೀವಿತಗಳು ಬಿಡುಗಡೆ ಆಗಲಿಲ್ಲ ಅಂದರೆ ಅದು ಯಾರೇ ಆಗಲಿ ಖಂಡಿತವಾಗಿಯೂ ಅವರು ದೇವರಿಂದ ಆಶೀರ್ವಾದ ಹೊಂದಿಲ್ಲ, ಪವಿತ್ರಾತ್ಮರ ವರ ಅವರಲ್ಲಿ ಬರಲಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಯೆಶಾಯ 6ನೇ ಅಧ್ಯಾಯ 1-8 ನೋಡುವಾಗ, ಇಡೀ ಬೈಬಲಲ್ಲಿ ನೋಡುವಾಗ ಯೆಶಾಯ ಒಂದು ದೊಡ್ಡ ಪ್ರವಾದಿ. 66 ಅಧ್ಯಾಯಗಳನ್ನು ದೇವರು ಯೆಶಾಯನ ಮೂಲಕ ಬರೆಸಿದ್ದಾರೆ. ಮೊದಲು ಯೆಶಾಯನನ್ನು ದೇವರು ಪ್ರೀತಿ ಮಾಡಿದರು. ಹಾಗೆ ದೇವರು ಯಾರೆಂಬುದೇ ಗೊತ್ತಿಲ್ಲ. ಕಡೆಗೆ ಕಣ್ಣಾರೆ ದೇವರು ಯೆಶಾಯನಿಗೆ ಕಂಡರು. ದೂತನು ಕೂಡ ದೇವರೊಂದಿಗೆ ಮಾತನಾಡುವುದನ್ನು ಕಂಡ. ನನಗಾಗಿ ಯಾರು ಹೋಗ್ತಾರಪ್ಪ ಅಂತೇಳಿ ದೇವರು ಬೇಸರ ಪಡ್ತಾ ಇದ್ದಾರೆ. ಅಂದರೆ ದೇವರ ಪರವಾಗಿ ಸಾಕ್ಷಿ ನುಡಿಯಲು, ಇತರರಿಗೆ ಸಾರಲು. ಇದನ್ನು ಯೆಶಾಯನು ಕೇಳಿದಾಗ, ಅಯ್ಯೋ, ನನ್ನ ಗತಿಯು ಕೂಡ ಮುಗಿಯಿತು, ನಾನು ಏನು ಮಾಡಲಿ, ಏನು ಹೇಳಲಿ, ನಾನು ಹೊಳಸು ತುಟಿಯವನು, ಅಂದರೆ ಕೆಟ್ಟ ಮಾತುಗಳನ್ನು ಮಾತಾಡೋನು, ಬೈಯೋನು ಆಗಿರಬಹುದು. ಅಯ್ಯೋ, ನಾನಾದರೂ ಹೋಗ್ತಿದ್ನಲ್ಲಪ್ಪ, ನಾನು ಏನು ಮಾಡಲಿ ಎಂಬುದಾಗಿ ಬೇಸರಪಟ್ಟ. ಈ ಸಂದರ್ಭದಲ್ಲಿ ದೇವರ ದೂತನೊಂದು ಚಿಮಟಿಗೆಯಲ್ಲಿ ಕೆಂಡವನ್ನು ತೆಗೆದುಕೊಂಡು ಬಂದು ಅವನ ನಾಲಿಗೆಗೆ ಮುಟ್ಟಿ ದೇವರು ಯೆಶಾಯನನ್ನು ಶುದ್ಧೀಕರಿಸಿದರು. ಇದು ಒಂದು ಬೆಂಕಿಯ ಒಂದು ಶಾಖವಾಗಿದೆ, ಅಂದರೆ ಪವಿತ್ರಾತ್ಮನ ವರವಾಗಿದೆ, ಬೆಂಕಿಯ ದರ್ಶನ. ಆಗ ಅವನು ಶುದ್ಧೀಕರಿಸ ಆದ ಮೇಲೆ ಅವನು ಇಗೋ ನಾನು ಹೋಗ್ತೇನೆ ನಿನ್ನ ಸುವಾರ್ತೆಯನ್ನು ಸಾರಲು, ನಿನ್ನ ಪರವಾಗಿ ಸಾಕ್ಷಿ ಕೊಡಲು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಇವತ್ತು ಅನೇಕ ಕೆಟ್ಟ ಜನರನ್ನು, ಹಿಂದಿನ ಹೊಳಸು ನಡತೆಯಲ್ಲಿ ಇರೋರನ್ನು ಕೂಡ ದೇವರು ಪ್ರೀತಿಯಿಂದ ಅವರನ್ನು ಅಭಿಷೇಕಿಸುವವರಾಗಿದ್ದಾರೆ. ಅಂಥವರನ್ನು ಮುಟ್ಟಿ ಶುದ್ಧೀಕರಿಸಿ ಕಳಿಸೋರಾಗಿದ್ದಾರೆ. ಅಂಥವರು ಇವತ್ತು ಯೆಶಾಯನು ಯಾವ ರೀತಿ ಸತ್ಯತೆಯನ್ನು ನುಡಿದನೋ ಅದೇ ಪ್ರಕಾರ ದೇವರ ಸಾಕ್ಷಿ ಸತ್ಯತೆಯನ್ನು ನುಡಿದು ಹೋಗೋರಾಗಿದ್ದಾರೆ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿದೆ, ಇವರು ದೇವರಿಂದ ಆಯ್ಕೆಗೊಂಡ ಸೇವಕರು ಎಂಬುದಾಗಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನದ ಅದರಲ್ಲಿ ನಾವು ಮುಂದೆ ಓದುವಾಗಲೇ ಹೇಳ್ತಾರೆ, ಹೋಗಪ್ಪ, ನೀನು ಅವರಿಗೆ ನನ್ನ ವಿಷಯವನ್ನು ಸಾರು, ಆದರೆ ನನ್ನ ಮಾತನ್ನು ಕೇಳದ ಹಾಗೆ ಅವರ ಹೃದಯವನ್ನು ಕಠಿಣ ಮಾಡು, ನೀನು ಅವರಿಗೆ ಅಂಟು ಬಳಿ ಎಂಬುದಾಗಿ. ಆದರೆ ಅನೇಕರಿಗೆ ಎಷ್ಟೇ ಬಡ್ಕೊಂಡ್ರು, ಏನೇ ಮಾಡಿದ್ರು ಇವತ್ತು ದೇವರ ವಾಕ್ಯವನ್ನು ಕೇಳುವುದಿಲ್ಲ. ಕೇಳಿದ್ರು ಕೇಳದ ಹಾಗೆ ಅವರ ಹೃದಯಗಳು ಕಠಿಣವಾಗಿವೆ. ಆದರೆ ದೇವರ ಮನಸ್ಸು ನನ್ನ ವಾರ್ತೆಯನ್ನು ಹೋಗಿ ಅವರಿಗೆ ಹೇಳು ಎಂಬುದಾಗಿ. ಇದುವೇ ಇವತ್ತು ಅನೇಕ ಸುವಾರ್ತೆ ಸಾರುವುದಾಗಿದೆ. ನನ್ನ ವಿಷಯದಲ್ಲಿ ಕೂಡ ಇದುವೇ ಆಗಿದೆ. ಅನೇಕ ಕಡೆಗೆ ಹೋಗಿ ಎಷ್ಟೇ ಬಡ್ಕೊಂಡ್ರು, ಏನೇ ಮಾಡಿಕೊಂಡ್ರು, ಎಷ್ಟೇ ತಿಳಿಸಿದರೂ ಕೂಡ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಕೇಳ್ತಾರೆ, ಕಿವಿ ಕೊಡ್ತಾರೆ, ಪ್ರಶ್ನೆ ಮಾಡ್ತಾರೆ, ಎಲ್ಲ ವಿಚಾರಣೆ ಮಾಡ್ತಾರೆ. ಆದರೆ ನಡೆ, ನುಡಿ, ಕ್ರಿಯೆಗಳು ಲೋಕದಿಂದ ಬದಲಾಗಿಲ್ಲ, ಕೆಲವೊಂದು ಆಗುತ್ತಲೇ ಇಲ್ಲ. ದೇವರೇ ಅವರ ಹೃದಯವನ್ನು ಕಠಿಣ ಮಾಡಿದ್ದಾರೆ ಎಂಬುದಾಗಿ ಈ ವಚನದ ಪ್ರಕಾರ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಒಂದು ವಿಷಯವನ್ನು ಹೇಳಿ ಮುಗಿಸ್ತೇನೆ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 1-48 ಓದುವಾಗ ಅಲ್ಲಿ ಕೊರ್ನೇಲಿಯ ಒಂದು ಮನುಷ್ಯನನ್ನು ಕಾಣ್ತೇವೆ. ಪ್ರಾರ್ಥನೆ ಮಾಡ್ತಿದ್ದ, ದಾನ ಧರ್ಮ ಮಾಡ್ತಿದ್ದ, ದೇವರು ಯಾರೆಂಬುದೇ ಗೊತ್ತಿಲ್ಲ. ಹಾಗಿರುವಾಗ ಒಂದು ದಿವಸ ಮಧ್ಯಾಹ್ನ ಪ್ರಾರ್ಥನೆ ಮಾಡುವಾಗ ದೇವರ ದೂತನಲ್ಲಿ ಬಂದು, ನಿನ್ನ ದಾನ ಧರ್ಮ ಪ್ರಾರ್ಥನೆ ಪರಲೋಕ ಮುಟ್ಟಿದೆ ಎಂಬುದಾಗಿ ದೂತನು ಹೇಳಿದ. ಆಮೇಲೆ ದೀಕ್ಷಾಸ್ಥಾನವನ್ನು ಪಡೆದುಕೊಂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೆಲವರನ್ನು ದೀಕ್ಷಾಸ್ಥಾನ ಪಡೆಯೋದಕ್ಕಿಂತ ಮೊದಲೇ ದೇವರು ಆದುಕೊಳ್ಳುವವರಾಗಿದ್ದಾರೆ, ಆಮೇಲೆ ದರ್ಶನ ಕೊಡುವವರಾಗಿದ್ದಾರೆ, ಆಮೇಲೆ ಅಂಥವರು ದೀಕ್ಷಾಸ್ಥಾನ ಪಡೆದುಕೊಳ್ಳುವವರು ಆಗಿದ್ದಾರೆ. ಆದರೆ ದೀಕ್ಷಾಸ್ಥಾನ ಪಡೆದುಕೊಳ್ಳುವುದಕ್ಕಿಂತ ಮೊದಲೇ ದೇವರು ಕೆಲವರನ್ನು ದೇವರ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕೇಳಿದಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬದಲಾಗಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆಯೂ ಕೂಡ ಮಾಡಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.